ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠಿಗರ ದರ್ಪ ಮುಂದುವರೆದಿದೆ. ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಈಗ ಕರೆಯನ್ನ ಕೊಟ್ಟಿದೆ. ಹಾಗಾಗಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ ನಡೆಯಲಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ರಾಜ್ಯ ಸ್ತಬ್ಧವಾಗಿರಲಿದೆ ಅಂತ ವಾಟಾಳ್ ನಾಗರಾಜ್ ಮಾಧ್ಯಮಗಳ ಮುಂದೆ ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಟೌನ್ ಹಾಲ್ನಿಂದ ಮೆರವಣಿಗೆಯನ್ನ ಹೋಗೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಆದಂತಹ ಹಲ್ಲೆ, ಅವಮಾನ, ಆನಂತರದಲ್ಲಿ ಸುಳ್ಳು ಕೇಸ್ ದಾಖಲಾಗಿದ್ದು ಅವರ ವಿರುದ್ಧವೇ. ಅದಾದ ನಂತರದಲ್ಲಿ ಮರಾಠಿ ಪುಂಡರು ನಡೆದುಕೊಂಡಂತಹ ರೀತಿ ಈಗಲೂ ಕೂಡ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳು, ಬಸ್ಗಳನ್ನ ತಡೆಯೋದು, ಕಂಡಕ್ಟರ್ಗಳನ್ನ ಚಾಲಕರನ್ನ ತಡೆಯೋದು, ಮಸಿ ಬಳಿಯೋದು, ಈ ಪುಂಡಾಟಿಕೆ ಹೆಚ್ಚಾಗ್ತಿದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕು ಅಂತ ಒಂದಷ್ಟು ಷರತ್ತುಗಳನ್ನ ಹಾಕೋ ಮೂಲಕ ಈ ಕಂಡೀಷನ್ಸ್ಗಳು ಜಾರಿ ಆಗಲೇಬೇಕು, ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಈ ಹಿನ್ನೆಲೆ ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಎಲ್ಲಾ ಅಸೋಸಿಯೇಷನ್ಗಳು ಕೂಡ ಸಹಕಾರವನ್ನ ಕೊಡಬೇಕು ಅಂತ ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಯಾರ್ಯಾರು ಸಹಕಾರವನ್ನ ಕೊಡ್ತಾರೆ, ಏನಿರುತ್ತೆ ಏನಿರಲ್ಲ ಆ ದಿನ ಎಲ್ಲದರ ವಿವರವನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಇದು ಕನ್ನಡಕ್ಕಾಗಿ ಮತ್ತು ಕನ್ನಡಿಗರಿಗಾಗಿ ನಡೀತಾ ಇರುವಂತಹ ಬಂದ್. 22 ಶನಿವಾರ, 4ನೇ ಶನಿವಾರ, 22 4ನೇ ಶನಿವಾರ. ಅದು ಯಾರು ಮುಚ್ತಾರೋ ಮುಚ್ಚಲ್ಲೋ ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ಹೇಳಿದ್ದೀವಿ, ಈ ನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ಗೌರವ ಶಕ್ತಿ ಹೆಚ್ಚೋದಕ್ಕೆ, ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ ಮಾರ್ಚ್ 22ನೇ ತಾರೀಕು ಶನಿವಾರ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಸಹಕಾರವನ್ನು ಕೂಡ ವಾಟಾಳ್ ನಾಗರಾಜ್ ಕೋರಿದ್ದಾರೆ. ಕರ್ನಾಟಕ ಬಂದ್ಗೆ ಸಿಎಂ ಬೆಂಬಲ ಕೊಡಬೇಕು, ಬಸ್ಗಳನ್ನ ನಿಲ್ಲಿಸೋ ಮೂಲಕವಾಗಿ ಬಂದ್ಗೆ ಬೆಂಬಲವನ್ನ ಸೂಚಿಸಬೇಕು ಅಂತ ಅವರು ಕೇಳಿದ್ದಾರೆ. ಒಂದು ದಿನ ಹೋಟೆಲ್ಗಳನ್ನ ಬಂದ್ ಮಾಡಿ, ಈ ಮೂಲಕವಾಗಿ ತಾವು ಕೂಡ ಕನ್ನಡಿಗರ ಪರವಾಗಿ ನಿಲ್ಲಿ ಅಂತ ಹೇಳಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ಗೆ ಹೋರಾಟಗಾರರು ಈ ಮೂಲಕ ಮನವಿ ಮಾಡಿದ್ದಾರೆ. ಸಿನಿಮಾ ಮಂದಿರ, ಸಿನಿಮಾ ಕೆಲಸವೂ ಕೂಡ ಬಂದ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳು ಕೂಡ ಬಂದ್ ಆಗಬೇಕು ಅಂತ ಕೋರಿಲಾಗಿದ್ದು, ಒಟ್ಟಾರೆಯಾಗಿ ಕರ್ನಾಟಕ ಬಂದ್ ಯಶಸ್ವಿ ಆಗಬೇಕು. ಈ ಮೂಲಕವಾಗಿ ಕನ್ನಡಿಗರಿಗೆ ಜಯವಾಗಬೇಕು, ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಮರಾಠಿಗರ ಒಂದು ಪುಂಡಾಟಕ್ಕೆ ಬ್ರೇಕ್ ಬೀಳಬೇಕು ಅನ್ನೋದು ವಾಟಾಳ್ ನಾಗರಾಜ್ ಕರೆ ಕೊಟ್ಟುವಂತಹ ಬಂದ್ನ ಉದ್ದೇಶ. ಸೊ ಹಾಗಾಗಿ ಹೋಟೆಲ್ ಅಸೋಸಿಯೇಷನ್, ರೈತ ಸಂಘಟನೆ ಮತ್ತು ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಬಸ್ ಸಂಚಾರವನ್ನು ಸ್ತಬ್ಧ ಮಾಡೋ ಮೂಲಕ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ಗೆ ಸಹಕಾರ ಕೊಡಬೇಕು. ಸರ್ಕಾರ ಏನಾದರೂ ಕೂಡ ಈ ವಿಷಯದಲ್ಲಿ ಹಿಂದೇಟಾಕಿದ್ರೆ, ಕನ್ನಡಿಗರ ಪರವಾಗಿ ನಿಲ್ಲದೆ ಹೋದರೆ ನಾವು ಕೂಡ ಮುಂದೇನು ಅಂತ ತೀರ್ಮಾನ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಹಾಗಾದರೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್ ಯಾವತ್ತು? ಮಾರ್ಚ್ 22ನೇ ತಾರೀಕು, ಅದು ಶನಿವಾರ ಬರುತ್ತೆ. ಸಾರಿಗೆ ಸಂಚಾರ ಬಂದ್ಗೆ ಈಗ ಮನವಿಯನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸೋ ಮೂಲಕವಾಗಿ ಈ ರೀತಿಯ ದೌರ್ಜನ್ಯವನ್ನು ಮರಾಠಿಗರು ನಡೆಸಿದ್ದಾರೆ. ಆ ಹಿನ್ನೆಲೆ ಸಾರಿಗೆ ಇಲಾಖೆ ಇದಕ್ಕೆ ಸಂಪೂರ್ಣವಾಗಿ ಕೈ ಜೋಡಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ದಿನವಿಡೀ ಹೋಟೆಲ್ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ ಅಸೋಸಿಯೇಷನ್ ನಮ್ಮ ಜೊತೆಗೆ ಈ ವಿಷಯದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಭಾವಿಸಿದ್ದೀನಿ ಅಂತ ಕೂಡ ಈಗಾಗಲೇ ವಾಟಾಳ್ ನಾಗರಾಜ್ ಹೇಳಿದ್ರಿಂದ ದಿನವಿಡೀ ಬಂದ್ ಮಾಡ್ತಾರಾ ಹೋಟೆಲ್ ಅಸೋಸಿಯೇಷನ್? ಕಾದು ನೋಡಬೇಕು. ಇನ್ನು ಚಿತ್ರಮಂದಿರ ಬಂದ್ ಮಾಡಲು ಮನವಿ ಮಾಡಿದ್ದಾರೆ. ಪ್ರಮುಖವಾಗಿ ಸಿನಿಮಾಗಳ ಪ್ರದರ್ಶನ ಆಗಬಾರ್ದು, ಚಿತ್ರಗಳ ಚಿತ್ರೀಕರಣವೂ ಕೂಡ ಆ ದಿನ ಆಗಬಾರ್ದು. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಸಹಕಾರ ಕೊಡಿ ಅಂತ ಈಗಾಗಲೇ ಫಿಲ್ಮ್ ಅಸೋಸಿಯೇಷನ್ಗೆ ಕೇಳಿದ್ದಾರೆ. ಓಲಾ, ಊಬರ್, ಆಟೋ ಬಂದ್ಗೂ ಕೂಡ ಕೋರಿಕೆಯನ್ನ ಇಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಈ ಹಿನ್ನೆಲೆ ಇವರೆಲ್ಲರೂ ಕೂಡ ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ನಿಲ್ತಾರಾ? ಕಾದು ನೋಡಬೇಕು. ಖಾಸಗಿ ಶಾಲೆಗಳನ್ನ ಬಂದ್ ಮಾಡಲು ಮನವಿಯನ್ನ ಮಾಡಲಾಗಿದೆ.
ಒಂದು ಕಡೆಯಲ್ಲಿ ಖಾಸಗಿ ಶಾಲೆಗಳನ್ನು ಬಂದ್ ಮಾಡಿ ಅಂತ ಈಗಾಗಲೇ ಪ್ರತ್ಯೇಕ ಅಸೋಸಿಯೇಷನ್ಗಳಿದೆ ಖಾಸಗಿ ಶಾಲೆಗಳದ್ದು, ಅವ್ರಗಳಿಗೂ ಕೂಡ ಈ ಮೂಲಕವಾಗಿ ಅವರು ಮನವಿ ಮಾಡಿದ್ದಾರೆ. ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ನಾವು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ಬಣದ ಬೆಂಬಲವನ್ನು ಕೂಡ ಕೋರಿದ್ದಾರೆ. ಇದು ಕನ್ನಡಿಗರ ಹೋರಾಟ, ಕನ್ನಡಕ್ಕಾಗಿ ಹೋರಾಟ ಆಗಿರೋದ್ರಿಂದ ಕನ್ನಡ ಪರ ಸಂಘಟನೆಗಳು ಕೂಡ ಚಕಾರ ಎತ್ತದೆ. ಒಮ್ಮನಸ್ಸಿನಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಈ ಒಂದು ಬಂದ್ ಯಶಸ್ವಿಗೊಳಿಸೋಣ ಅಂತ ಮನವಿ ಮಾಡಿದ್ದಾರೆ. ಇನ್ನು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ಬಂದ್ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಈಗ ಯಾರ ಸಹಕಾರ ಇರುತ್ತೆ, ಯಾರ ಸಹಕಾರ ಇರಲ್ಲ, ಅದು ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಅದೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಯವರೆಗೂ ಯಾರಾದರೂ ಸಪೋರ್ಟ್ ಮಾಡಿದ್ದಾರಾ ಕರ್ನಾಟಕ ಬಂದ್ಗೆ? ಯಾವ ರೀತಿಯಾದಂತಹ ಸ್ವರ ಎದ್ದಿದೆ? ದಿವ್ಯಾ, ಬಹುತೇಕ ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಅವರೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಯಾರೆಲ್ಲ ಇಲ್ಲಿ ಗೈರು ಹಾಜರಾಗಿದ್ರು ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸ್ವತಃ ವಾಟಾಳ್ ನಾಗರಾಜ್ ಅವರು ಹಾಗೆ ಕನ್ನಡ ಒಕ್ಕೂಟದ ಏನು ಈ ಸಂಘಟನೆಗಳಿದ್ದಾವೆ ಎಲ್ಲ ಮುಖಂಡರು ಕೂಡ ಹೇಳ್ತಾ ಇದ್ರು. ನಾರಾಯಣಗೌಡರು ಆಗಿರ್ಬೋದು, ಪ್ರವೀಣ್ ಶೆಟ್ಟರ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಸೋಸಿಯೇಷನ್ಗಳೇನಿದ್ದಾವೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಸೋಸಿಯೇಷನ್ಗಳಾಗಿರ್ಬೋದು, ಹೋಟೆಲ್ಗೆ ಸಂಬಂಧಪಟ್ಟಂಥ ಅಸೋಸಿಯೇಷನ್ ಆಗಿರ್ಬೋದು, ಚಿತ್ರಮಂದಿರದ ಮಾಲೀಕರಾಗಿರ್ಬೋದು, ಹಾಗೆ ಏನು ಸಿನಿಮಾದ ಕೆಲಸಗಳೇನಿದ್ದಾವೆ ಅವು ಕೂಡ ಬಂದ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮನವಿಯನ್ನು ಮಾಡಿದ್ವಿ. ಯಾಕಂದರೆ ಇದು ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕನ್ನಡಿಗರೆಲ್ಲರೂ ಕೂಡ ಒಕ್ಕಲಿನಿಂದ ಬಂದ್ಗೆ ಸಹಕಾರ ನೀಡಬೇಕು ಅನ್ನುವಂಥದ್ದು ಇವರೆಲ್ಲರೂ ಕೂಡ ಒತ್ತಾಯ. ಇನ್ನೂ ಟೈಮ್ ಇದೆ, ನಮಗೆ 22ನೇ ತಾರೀಕುವರೆಗೂ ಕೂಡ ಟೈಮ್ ಇರುವಂಥ ಹಿನ್ನೆಲೆಯಲ್ಲಿ ನಾವು ಎಲ್ಲರನ್ನೂ ಕೂಡ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾಳೆಯಿಂದ ನಮ್ಮದು ಅದೇ ಕೆಲಸ. ಎಲ್ಲ ಅಸೋಸಿಯೇಷನ್ಗಳು ಅಂದರೆ ಸಂಘಟನೆಗಳೇನಿದ್ದಾವೆ ಎಲ್ಲ ಸಂಘಟನೆಗಳ ಬಳಿ ಹೋಗಿ ನಾವು ಬಂದ್ಗೆ ಸಹಕಾರ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ಅವರೆಲ್ಲರೂ ಕೂಡ ಒತ್ತಾಯಕ್ಕೆ ಮನ್ನಣೆ ಕೊಡ್ತಾರೆ, ಬಂದ್ಗೆ ಸಹಕರಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಹಲವರು ಅಂದರೆ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆಗಲೇ ಈಗ ಬೆಂಬಲವನ್ನು ಯಾರು ಇನ್ನೂ ವ್ಯಕ್ತಪಡಿಸಿಲ್ಲ, ಇನ್ನೂ ಗೊಂದಲದಲ್ಲಿದ್ದಾರೆ, ಅವರ ಗೊಂದಲಗಳ ತೆರೆ ಎಳೆದು ನಾವು ಬಂದ್ಗೆ ಸಹಕಾರ ನೀಡುವಂತೆ ಕೋರಿದ್ವಿ. ಅವರು ಕೂಡ ನಮ್ಮ ಜೊತೆಗೆ ಬರ್ತಾರೆ, ಎಲ್ಲ ಸಂಘಟನೆಗಳು ಕೂಡ ನಮ್ಮ ಜೊತೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ಬಸ್ಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರುವಂಥದ್ದು. ಅದರಿಂದಾಗಿ ಸಾರಿಗೆ ಸಚಿವರು ಸಂಪೂರ್ಣ ಅವರ ಬಸ್ಸುಗಳೇನಿದ್ದಾವೆ ಎಲ್ಲವನ್ನೂ ಕೂಡ ನಿಲ್ಲಿಸಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಇವರು ಮಾಡಿರುವಂಥದ್ದು. ಅದರಿಂದಾಗಿ ಯಾವ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಅಂದರೆ ಸಾರಿಗೆ ಸಚಿವರು ಇದನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಂದರೆ ಬಂದ್ಗೆ ಸಹಕಾರ ನೀಡುವಂಥದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತ್ಯಕ್ಷವಾಗಿ, ಆದರೆ ಪರೋಕ್ಷವಾಗಿ ಬೆಂಬಲವನ್ನು ನೀಡ್ತಾರಾ, ಯಾವ ರೀತಿಯಾದಂಥ ಬೆಂಬಲ ಇರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಹಾಗೆ ಶಾಲಾ ಕಾಲೇಜುಗಳಿಗೂ ಕೂಡ ಇವರು ಮನವಿಯನ್ನು ಮಾಡಿದ್ದಾರೆ. ಅಂದರೆ ಖಾಸಗಿ ಅಸೋಸಿಯೇಷನ್ ಆಗಿರ್ಬೋದು, ಸರ್ಕಾರಿ ರಜೆಯನ್ನು ಕೂಡ ಆ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇವರು ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಯಾವ ರೀತಿಯಾಗಿ ರಜೆಯನ್ನು ಸರ್ಕಾರ ಕೊಡುತ್ತಾ ಅಥವಾ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು, ಜೊತೆಗೆ ಈ ಏನು ಈ ಪ್ರೈವೇಟ್ ಶಾಲಾ ಕಾಲೇಜುಗಳಿದ್ದಾವೆ ಅವರ ಅಸೋಸಿಯೇಷನ್ಗಳ ಬಳಿ ಕೂಡ ನಾವು ಮಾತಾಡ್ತೀವಿ ಅನ್ನುವಂಥದ್ದು. ಇದು ಎಕ್ಸಾಮ್ ಟೈಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಯಾಕಂದರೆ ಇದು ಕರ್ನಾಟಕ ಕನ್ನಡಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥ ಬಂದು ಇದಕ್ಕೆ ನಾವು ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಯಾವುದೇ ರೀತಿಯಾದಂಥ ಯೂಟರ್ನನ್ನು ಹೊಡೆಯುವಂಥದ್ದು ಯಾವುದೂ ಇರೋದಿಲ್ಲ. ಇದು ಕನ್ನಡಿಗರ ಪ್ರಶ್ನೆ, ಕನ್ನಡಿಗರ ಮರ್ಯಾದೆಯ ಪ್ರಶ್ನೆ ಇದು ಅನ್ನುವಂಥ ನಿಟ್ಟಿನಲ್ಲಿ ಇವರು ತೀರ್ಮಾನವನ್ನು ಮಾಡಿರುವಂಥದ್ದು. ಇನ್ನೂ ಹಲವರು ಬೆಂಬಲವನ್ನು ಕೊಟ್ಟಿಲ್ಲ, ಕೆಲವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಬೆಂಬಲ ಕೊಡ್ತಾರೆ, ಯಾರೆಲ್ಲ ಬೆಂಬಲ ಕೊಡಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ದಿವ್ಯಾ, ಮಾದೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.